ಮೇಲ್ ಇಲ್ದಿರ ಇರ್ಬೋದು, ಮೇಲ್ ಐ ಡಿ ಆ ಥರ ಏನು ಇಲ್ದಿರ ಇರ್ಬೋದು. ಜಸ್ಟ್ ಈಗ HR ಅಂತ ವಿಜಯ್ ಇರೋದ್ರಿಂದ ನಿಮ್ಗೆ ಏನು ಪರ್ಟಿಕ್ಯುಲರ್ ಆಗಿ ನೀವು ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಅದನ್ನ HR ಗಮನಕ್ಕೆ ತಗೊಂಡ್ಬರ್ಬೋದು. ಅದನ್ನ ಎವ್ರಿ ಮಂತ್ಲಿ ಮೀಟಿಂಗಲ್ಲಿ ಆ ಪಾಯಿಂಟ್ ನೋಡ್ತೀವಿ, ಅದಕ್ಕೆ ಏನೇನು ಸೊಲ್ಯೂಷನ್ಸ್ ಮಾಡ್ಬೋದು ಏನಿದೆ ಅಂತ ನಾವು ಅದಕ್ಕೆ ಮೆಷರ್ಸ್ ತಗೋಬೋದು. ಈಗ ನೀವೇನು ಮಾಡ್ತೀರಾ, ಪ್ರಾಬ್ಲಮ್ ಇದೆ ಎದಿ ಸರ್ ಮಾತಾಡ್ದಾಗ ಹೇಳ್ತೀರಾ ಇಲ್ಲ ಇಲ್ಲ ಅದಲ್ಲೇ ನಿಮ್ಮಲ್ಲೇ ಇದೆ. ಸೊ ಎಲ್ಲಿ ತನಕ ರೀಚ್ ಆಗಬೇಕು ಅಲ್ಲಿ ತನಕ ರೀಚ್ ಯಾರು ಕ್ಯಾರಿ ಮಾಡಲ್ಲ. ಫಸ್ಟ್ ಆಫ್ ಆಲ್ PPE ಕಿಟ್ ನಿಮಗೆ ಸೇಫ್ಟಿ ಶೂ ಬರುತ್ತೆ, ಹೆಲ್ಮೆಟ್ ಬರುತ್ತೆ, ಜಾಕೆಟ್ ಬರುತ್ತೆ. ಇವೊಂದು ಕಂಪ್ನಿ ಪ್ರೊವೈಡ್ ಮಾಡಿದ್ರು ಯಾರು ಕ್ಯಾರಿ ಮಾಡಲ್ಲ. ಫಸ್ಟ್ ಆಫ್ ಆಲ್ ಶೂನಿ ಹಾಕೊಂಡಲ್ಲ ಎಲ್ಲೂ ಬಿಡೋದಲ್ಲ, ಹೊರಗಡೆ ಆಮೇಲೆ ಹಾಕೊಂಡೋಗಿ ಹೋಗ್ತೀಯ. ನಿಮ್ಗೆ ಹೆಲ್ಮೆಟ್ ಕ್ಯಾರಿ ಮಾಡಬೇಕು, PPE ಕಿಟ್ ಕ್ಯಾರಿ ಮಾಡಬೇಕು ಅಂದ್ರೆ ಕ್ಯಾರಿನೇ ಮಾಡಲ್ಲ ಫಸ್ಟ್ ಆಫ್ ಆಲ್. So we will discuss later. Only the point is here, ನಾವು ಏನು ರಿಸ್ಕ್ ಇದೆ ಅಂತ ಅಂದ್ಬಿಟ್ಟು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. Then we will go through that. ನೀವು ಏನು ಮಾಡ್ತಾ ಇದ್ದೀರಾ, ಏನು ಮಾಡ್ತಾ ಇಲ್ಲ, ಇಂಪ್ಲಿಮೆಂಟ್ ಅದನ್ನ later discuss ಅದನ್ನ ಹೇಳ್ಕೊಂಡು ಹೋದ್ರೆ ನಾಳೆ ತನಕ ನಾಳೆ ಮೀಟಿಂಗ್ ಕಳಿ 10 ಜನ 10 ಜಾಗಕ್ಕೆ ಹೋಗ್ತೀರಾ, 10 ತರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀರಾ ಅಂದ್ರೆ ಅದು ನಮ್ಮ ಗಮನಕ್ಕೆ ಬರೋವರೆಗೂ ನಮಗೆ ಅದು ಪ್ರಾಬ್ಲಮ್ ಆಗೇ ಉಳಿದಿರುತ್ತೆ. ನಮ್ಮ ಗಮನಕ್ಕೆ ತಂದು ಅದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ಸ್ ಕಂಡ್ಕೋಬಹುದಾ ಇಲ್ಲ ಆಮೇಲೆ ಇಲ್ಲ. ಸೊ ಫಸ್ಟ್ ಪ್ರಾಬ್ಲಮ್ ಏನಂತ ಗೊತ್ತಾಗ್ಬೇಕು. ಸೊ ಅದನ್ನ ಯಾವ ಥರ ಗಮನಕ್ಕೆ HR ಅಂತ ವಿಜಯ್ ಹೇಳಿದ್ರೆ, ಸೊ ಅದು ಒಂದು ಪಾಯಿಂಟ್ ಅಂತ ಇಟ್ಕೊಂಡಿವಿ, ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ, ಅದಕ್ಕೆ ಏನು ಮಾಡ್ಬೇಕು ಸೊಲ್ಯೂಷನ್. ಅದು ಇದು ಎಲ್ಲರಿಗೂ ಮೇನ್ಲಿ ವಿಜಯ ಹತ್ರ ಕನ್ಸಲ್ಟ್ ಮಾಡಿ, ಇಲ್ಲ ಅಂತಂದರೆ ಎಲ್ಲರೂ ನನ್ನ ನಂಬರ್ ತಗೋಬೋದು. ಸೊ ದಟ್ ಐ ಕ್ಯಾನ್ ಕನ್ವೆ ಮೀ ಆಲ್ಸೋ, ಸೊ ದಟ್ ಐ ವಿಲ್ ಆಲ್ಸೋ ಇನ್ವಾಲ್ವ್ ವಿತ್ ದಟ್. ಆ ರೀತಿ ಏನಾದರೂ ಇಶ್ಯೂಸ್ ಇದೆ ಐ ವಿಲ್ ಟ್ರೈ ಟು ನೆಕ್ಸ್ಟ್ one is titled non-availability of tools. ಬೇಕಾಗಿದ್ದ ಟೂಲ್ಸ್ ರಿಕ್ವೈರ್ಡ್ ಟೂಲ್ಸ್ ಅದು ಅಕರೆನ್ಸ್ ಒಂದು ನಿಮಿಷ ಅದರ ಅಕರೆನ್ಸ್ ಮತ್ತು ಕಾನ್ಸಿಕ್ವೆನ್ಸ್ ಅರ್ಥ ಮಾಡಬೇಕು. ಅದರ ಇಂಪ್ಯಾಕ್ಟ್ 1 to 5 ರೇಟಿಂಗ್ ಅಲ್ಲಿ ನಾವು ಕೊಡಬೇಕಾಗುತ್ತೆ. 1 to 5 ರೇಟಿಂಗ್ ಅಲ್ಲಿ ಅದರ ಅಕರೆನ್ಸ್ ಇದೆ ಯಾವಾಗಲೂ ಇರುತ್ತಾ, 1 to 5 ರೇಟಿಂಗ್ ಯಾವಾಗಲೂ ಇರುತ್ತಾ, ಅಥವಾ ಅದರ ಇಂಪ್ಯಾಕ್ಟ್ ಏನು, ಕಾನ್ಸಿಕ್ವೆನ್ಸ್ ಅಂದ್ರೆ ಅದರ ಸಿವಿಯಾರಿಟಿ ಏನಂತ. ಸೊ ಎಷ್ಟು ಮಾಡ್ಬೋದು ರೇಟಿಂಗ್ ಅಲ್ಲಿ ಟೂಲ್ಸ್ ಇಲ್ಲದೆ ಅಂತ ಪರಿಸ್ಥಿತಿ ನಿಮಗೆ ಒಂದು ತಿಂಗಳಲ್ಲಿ ಎಷ್ಟು ಸಲ ಬರ್ಬೋದು? ಪರ್ಟಿಕ್ಯುಲರ್ ಎಲ್ಲದಕ್ಕೂ ಇರಲ್ಲ, ಪರ್ಟಿಕ್ಯುಲರ್ ಎಷ್ಟು ಸಲ ಬರ್ಬೋದು ಆ ರೀತಿ? ರೇಟಿಂಗ್ ಒಂದು ತಿಂಗಳಲ್ಲಿ ಎಷ್ಟು ಸಲ ಇದರಲ್ಲಿ ಎಷ್ಟು ರೇಟಿಂಗ್ ಕೊಡ್ಬೋದು? 1 to 5 ಅಲ್ಲಿ ಯಾವಾಗ ಬರುತ್ತೆ 2 ಕೊಡ್ತೀರಾ? ಅಕರೆನ್ಸ್ 2, ಅದರ ಕಾನ್ಸಿಕ್ವೆನ್ಸ್ ಅದರ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಅದರ ಪರಿಣಾಮ ಎಷ್ಟಿರುತ್ತೆ ಆ ಒಂದು ಪರ್ಟಿಕ್ಯುಲರ್ ಐಟಮ್ ಇಲ್ಲಿಲ್ಲ ಕೆಲಸ ಮಾಡಕ್ಕೆ ಒಂದೊಂದ್ಸಲ ಒಂದು ಟೂಲ್ಗೋಸ್ಕರ ಒಂದೊಂದು ದಿನ ಎಲ್ಲ ನಾವು ವೇಟ್ ಮಾಡ್ತೀವಿ. ಕಾನ್ಸಿಕ್ವೆನ್ಸ್ ಜಾಸ್ತಿ ಇರುತ್ತೆ. ಜಾಸ್ತಿ 4 ಕೊಡ್ಬೋದು. ಅದಕ್ಕೆ ರೇಟಿಂಗ್ ಅವಾಗ ಗೊತ್ತಾಗುತ್ತೆ ಅದು ನಿಜ ಅವಶ್ಯಕತೆ ಇದೆಯಾ ಇಲ್ಲ. ಸೊ ಅಕರೆನ್ಸ್ 2 ತಗೊಂಡ್ರೆ ಅದರ ಆಲ್ಮೋಸ್ಟ್ ಅಷ್ಟೊಂದು ರೇಟ್ ಆಗುತ್ತೆ. ಕಾನ್ಸಿಕ್ವೆನ್ಸ್ ಮತ್ತೆ ಜಾಸ್ತಿ ಇರುತ್ತೆ, ಇಂಪ್ಯಾಕ್ಟ್ ಅಂದ್ರೆ ಪರಿಣಾಮ ಜಾಸ್ತಿ ಇರುತ್ತೆ. ಆವಾಗ ನಾವು ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ರಿಸ್ಕ್ ಪ್ರಯರ್ ಎಂಟ್ ಆಯ್ತು ಅಂದ್ರೆ ರಿಸ್ಕ್ ಪ್ರಿಯಾರಿಟಿ ನಂಬರ್ ಅಂತ ಹೇಳ್ತಾರೆ. RPN RPN ರಿಸ್ಕ್ ಪ್ರಯಾರಿಟಿ ನಂಬರ್ ಅಂತ ಹೇಳ್ತಾರೆ. 2 into 4 = 8 ಆಯ್ತು. ಸೊ 8 ಆಯ್ತು ರಿಸ್ಕ್ ಪ್ರಯಾರಿಟಿ ನಂಬರ್ 8 ಆಯ್ತು. ನಾವು ಡಿಫೈನ್ ಮಾಡಬೇಕು, ಅದು ನಾನು ಹೇಳಿದ ಆವಾಗಲೇ ಮೀಡಿಯಂ ರಿಸ್ಕ್ ಮೀಡಿಯಂ ಅಂದ್ರೆ ಬೇರೆ ಮಾಡಿ ಡಿಪಾರ್ಟ್ಮೆಂಟ್ 1 RPN ಲೆಸ್ ದೆನ್ 6 ಇದ್ರೆ ಅದು ಲೋ ಅಂತ ಹೇಳ್ತೀವಿ. ನಾವು ಮೀಡಿಯಂ ಅಂದ್ರೆ ಮಾಡರೇಟ್ ರಿಸ್ಕ್, ಇಟ್ಸ್ ಲೈಕ್ ಎ ಮೀಡಿಯಂ ರಿಸ್ಕ್, ಮಾಡರೇಟ್ ರಿಸ್ಕ್ ಆಗಿದೆ. ಬಟ್ ಇದಕ್ಕೆ ನಾವು ಕರೆಂಟ್ ಆಕ್ಷನ್ ಏನಿದೆ ಅಂತ ತಗೋಬೇಕು. ಅದಕ್ಕೆ ಆಕ್ಷನ್ ಪ್ಲಾನ್ ಮಾಡಬೇಕು. ಆಕ್ಷನ್ ಅಂದ್ರೆ ಎಲಿಮಿನೇಟ್ ಮಾಡಬೇಕು ಇದನ್ನ. all tools tool kit should be procured. ನಾವು ಹತ್ರ ರೆಡಿ ಪ್ರೊಕ್ಯೂರ್ ಮಾಡಿ ಇಟ್ಕೊಂಡಿದ್ದೀವಿ ಅಂತ ನಾವು ಆಕ್ಷನ್ಸ್ ತೋರಿಸ್ಕೋಬೇಕು, ಕರೆಂಟ್ ಆಕ್ಷನ್ಸ್. ಇದನ್ನು ಮಿಟಿಗೇಟ್ ಮಾಡ್ಬೇಕಂತ ಹೇಳಿದ್ರೆ ಅದೇ ನಮ್ಮ ಹತ್ರ ಎಲ್ಲ ಟೂಲ್ಸ್ಗಳು ನಮ್ಮ ಹತ್ರ ರೆಡಿ ಇರಬೇಕು, ಅದೇ ಆಕ್ಷನ್. ಓಕೆ, ಅರ್ಥ ಹೇಳ್ಬೇಕು. ಟೂಲ್ಸ್ ಕೊಟ್ಟಿರ್ತೀವಿ, ಕೆಲಸ ಮಾಡ್ತಿರ್ತೀರ, ಟೂಲ್ಸ್ ಮುಗಿದೋಯ್ತು, ಅದಕ್ಕೆ ಯಾವ ರೆಸ್ಪಾನ್ಸಿಬಿಲಿಟಿ? ಅದು ರಿಸ್ಕ್ ಅಲ್ಲ. ಅದು ರಿಸ್ಕ್. ಹಾಂ, ಟೂಲ್ಸ್ ಮುಗಿದೋಯ್ತು, ಇನ್ನೊಂದು ಟೂಲ್ಸ್ ಇಲ್ಲ ಸರ್, ಇನ್ನೊಂದು ಟೂಲ್ಸ್ ಬರೋದು ಕೆಲಸ ಮಾಡಲ್ಲ, ಅದು ರಿಸ್ಕ್ ಅಲ್ಲ. ಸೊ ಟೂಲ್ಸ್ ಮುರಿದಲ್ಲ ಇದ್ದಂಗೆ ಕಳೆದೋಗಿರೋದಂಗೆ ಅದು ಒಂದು ಅದು ಮೇಂಟೈನ್ ಮಾಡ್ಬೋದು. ಸೈಡ್ಗೆ ಹೋಗಿದ್ದೀನಿ, ಅಸಾಲ ಇಟ್ಟಿದ್ದೆ ಟೂಲ್ಸು, ನೀರು ಕುಡಿಯೋಕೆ ಹೋಗಿದ್ದೆ ಬಂದು ಎತ್ಕೊಂಡು ಹೋಗ್ಬಿಟ್ಟ, ಅಲ್ಲಿ ಇಟ್ಟೋಗಿರೋ ತಪ್ಪು ನಿಂತು. ಟೂಲ್ಸ್ ಕಳೆದೋಗುತ್ತೆ, ಕೆಲಸ ಮಾಡ್ಬೇಕಾದ್ರೆ ಕಳ್ಬೋದಲ್ಲ, ನೆಗ್ಲಿಜೆನ್ಸ್ ಇದ್ದ ರೋಡೆಲ್ಲ ನಮ್ಮ ಕೈಯಿಂದ ಹೋಗುತ್ತೆ. ಇವಾಗ ಮೀಟರ್ ದೊಡ್ಡ ಬೆಟ್ಟ ಲೆಕ್ಕ ಮಾಡಿದ್ರೆ ಅದನ್ನ ಮೆಷಿನ್ ಕೆಳಗೆ ಕೆಳಗದೆ ಕೆಳಗೆ ನೆಲ ಮೇಲೆ ಇರೋದು ನೆಲ ಮೇಲೆ ಇಲ್ಲದೆ ಇಟ್ಕೋಬೇಕು.
ರೀಲ್ದಾಗ ಇಟ್ಕೊಬೇಕು. JP. It is a tool. ಜಾಕೆಟ್ ಮಾಡ್ತೀವಿ. ಅದು ಇಟ್ಕೊಂಡು ಕೆಲಸ ಮಾಡ್ಬೇಕು. ಮೇಂಟೈನಿಂಗ್ ನಾನು ಕೊಟ್ಟ ವಸ್ತು ನಾನು ಈಗ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಏನೋ ಒಂದು ನಮ್ಮ ಕಂಪ್ನಿಯಿಂದ ಏನೋ ಒಂದು ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ, ಅದನ್ನು ಸೇಫ್ ಆಗಿ ಇಟ್ಕೊಳ್ಳೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಮ್ಯಾನೇಜ್ಮೆಂಟ್ ತಾನೇ ಲ್ಯಾಪ್ಟಾಪು ಅಂತ ಹಂಗೆ ಹಿಂಗೆ ಬಿಸಾಕಿದ್ರೆ ಇಟ್ ಈಸ್ ನಾಟ್ ಕರೆಕ್ಟ್. ಟು ಮೇಂಟೈನ್ ದ ಪ್ರಾಪರ್ಟಿ ಆಫ್ ದ ಮ್ಯಾನೇಜ್ಮೆಂಟ್. ಸೊ ಇಟ್ ಮೇ ಬಿ ಸ್ಮಾಲ್ ಸ್ಪ್ಯಾನರ್. ಫಾರ್ ಎಕ್ಸಾಂಪಲ್ ನಾವು ಹೆಚ್ಚಿಗೆ ಒಂದು ಒಂದು ಮೆಟೀರಿಯಲ್ ಒಂದು 1 ಲಕ್ಷ ರೂಪಾಯಿ ಮೆಟೀರಿಯಲ್ ಅದೆಲ್ಲ ಬಿದ್ದಿರುತ್ತೆ, ನಾವೇನು ಕೇರ ಮಾಡಲ್ಲ. ಬಟ್ ಅಲ್ಲೊಂದು 5 ರೂಪಾಯಿ ಕಾಯಿನ್ ಬಿದ್ದಿರಲಿ ಟಕ್ಕನ ಇಟ್ಕೊಂತೀವಿ, ಆಗ ಬಿದ್ದಾಗಿದೆ ಏನಾಗಿದೆ ಅಂತ. ಸೊ ದಟ್ ಈಸ್ ದ ಸೊ ಈ ರೀತಿ ರಿಸ್ಕನ್ನು ಅಸೆಸ್ಮೆಂಟ್ ಮಾಡ್ತೀವಿ. ಅಸೆಸ್ಮೆಂಟ್ ಮಾಡಿಬಿಟ್ಟು ಯಾವುದು ಹೈ ಪ್ರಯಾರಿಟಿ ಬರುತ್ತೆ ಇದಕ್ಕೆ ಏನು ಆ್ಯಕ್ಷನ್ ಪ್ಲ್ಯಾನ್ ಅಂತಂದ್ಬಿಟ್ಟು ದ ಮ್ಯಾನೇಜ್ಮೆಂಟ್ ವಿಲ್ ಡಿಸೈಡ್. ಅದಕ್ಕೆ ಆ್ಯಕ್ಷನ್ ಪ್ಲ್ಯಾನ್ ತೊಗೊಂಡು ಇದನ್ನು ಎಷ್ಟು ಕಡಿಮೆ ಮಾಡ್ಬೋದು, ಎಷ್ಟು ಕಡಿಮೆ ತೊಗೊಂಬರ್ಬೋದು. 100% ಎಲಿಮಿನೇಟ್ ಮಾಡೋಕ್ಕಾಗದೇ ಇರ್ಬೋದು, ಅಟ್ಲೀಸ್ಟ್ ಹೆಂಗೆ ಕಡಿಮೆ ಮಾಡ್ಬೋದು ಅಂತ. ಲೆವೆಲ್ ಆಲ್ರೆಡಿ 8 ಬಂದು ಮಾರ್ಕೆಟ್ ಅಂತ ಆಮೇಲೆ ಆಕ್ಷನ್ ತಗೊಂಡಾಗ ಆಟೋಮೆಟಿಕ್ ಆಗಿ ಕಮ್ಮಿ ಆಗುತ್ತೆ ಟಾರ್ಗೆಟ್ ನಂಬರ್. ಆಕ್ಷನ್ ಪ್ಲಾನ್ ಮಾಡಿದ್ಮೇಲೆ ಪುನಃ ಇನ್ನೊಂದ್ಸಲ ಅನಾಲಿಸಿಸ್ ಮಾಡಿದಾಗ ಅಕರೆನ್ಸ್ ಕಮ್ಮಿ ಇರುತ್ತೆ, 1 ಇರ್ಬೋದು. ನೆಕ್ಸ್ಟ್ ಅಕರೆನ್ಸ್ ಆಗದೇನೆ ಇರ್ಬೋದು, 0 ಇರ್ಬೋದು, 1 ಇರ್ಬೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಕಮ್ಮಿ ಆಗುತ್ತೆ, 2 × 2 4 ಆಗುತ್ತೆ. ಆಟೋಮೆಟಿಕ್ಲಿ ರಿಸ್ಕ್ ಪ್ರಯಾರಿಟಿ ನಂಬರ್ ಕಮ್ಮಿ ಆಗುತ್ತೆ, ಆವಾಗ ರಿಸ್ಕ್ ಮಿಟಿಗೇಟ್ ಆಗುತ್ತೆ. ಸೊ ಇದೇ ತರ ರಿಸ್ಕ್ ಅನಾಲಿಸಿಸ್. ಕುಮಾರ್ ನಾನು ಹೇಳ್ತಾ ಇದ್ದೀವಿ ಡಿಸ್ಪ್ಯಾಚ್ ರಿಲೇಟೆಡ್. ಸೊ ಡಿಸ್ಪ್ಯಾಚ್ ರಿಲೇಟೆಡ್ ಅಂದರೆ ಪಿ ಒ ಬರುತ್ತೆ ನಮಗೆ. ಪಿ ಒ ಪ್ರಕಾರ ನಾವು ಟೈಮ್ ಟು ಟೈಮ್ಗೆ ಪಿ ಒ ಯೂಸ್ ಮಾಡಬೇಕು. ಸೊ ರಿಲೇಟೆಡ್ ಡಿಸ್ಪ್ಯಾಚ್ಗೆ ನಾವು ಪಿ ಒಸ್ ಎಲ್ಲ ಇನ್ ಟೈಮ್ ಮಾಡಬೇಕು. ಇನ್ ಟೈಮ್ ಮಾಡಿಲ್ಲ ಅಂದರೆ ಅದು ಇನ್ ಟೈಮ್ ಮಾಡಬೇಕು. ಮತ್ತು ಸೂಟಬಲ್ ಸಪ್ಲೈಯರ್ನ ಹುಡುಕಬೇಕು. ಸೂಟಬಲ್ ಸಪ್ಲೈಯರ್ನ ಹುಡುಕಿ ಅವರು ಇನ್ ಟೈಮ್ ಮೆಟೀರಿಯಲ್ ಕೊಡಬೇಕು. ಕೊಡದೇ ಇದ್ರೆ ಅದು ರೆಡಿ ಕ್ಲಾಸಿಗೆ ಚಾನ್ಸಸ್ ಇರುತ್ತೆ. ಸೊ ಇನ್ ಟೈಮ್ ಬಂದ ನಂತರ ಅದು ಮೆಟೀರಿಯಲ್ ಇನ್ನು ಕರೆಕ್ಟಾಗಿ ಇದೆಯಲ್ಲ ಅಂತ ನೋಡ್ಕೋಬೇಕು. ಬಂದ ನಂತರ ಇಲ್ಲಿ ಅಸೆಂಬ್ಲಿ ಮಾಡ್ಕೋಬೇಕು. ಅಸೆಂಬ್ಲಿಲಿ ಕ್ವಾಲಿಟಿ ಮೆಟೀರಿಯಲ್ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅದು ನೋಡ್ಕೋಬೇಕು. ಕೊಟ್ಟ ನಂತರ ಅಸೆಂಬ್ಲಿ ಕರೆಕ್ಟಾಗಿ ಮಾಡ್ತಾರೆ, ಯಾರಿಗೆ ಕರೆಕ್ಟಾಗಿ ಕೊಡಬೇಕು, ಅದನ್ನು ಯಾರ ಹತ್ರ ಮಾಡಿಸ್ಬೇಕು, ಮತ್ತು ಯಾವ ಥರ ಟೆಸ್ಟ್ ಮಾಡಬೇಕು, ಸೊ ಅದನ್ನು ನೋಡ್ಕೋಬೇಕು. ಫೈನಲ್ ಆಗಿ ಡಿಸ್ಪ್ಯಾಚ್ಗೆ ನಾವು ರೆಡಿ ಮಾಡ್ತೀವಿ. ಸೊ ಇದೊಂದು ಅಸೆಂಬ್ಲಿ ಕೊಡುವಾಗ ಯಾವ ವರ್ಕ್ ಯಾರು ಕೊಡ್ತೀವಿ ಡಿಸ್ಪ್ಯಾಚ್ ರಿಲೇಟೆಡ್ depending on single vendor. So because of this single vendor, there will be delay in procurement and the quality of the material also we cannot compare. Now ಏನಂತ ಒಬ್ಬನೇ ಅಂದಲೇ ತಗೊಂತಾ ಇರೋಲ್ಲ, ಅವಾಗ ನಮ್ಮ ಕ್ವಾಲಿಟಿ we are not able to judge. ಅವನಿಗಿನ್ನ ಇವನು ಇವನಿಗಿನ್ನ ಇನ್ನೂ ಒಳ್ಳೆ ಕ್ವಾಲಿಟಿ ಕಂಪ್ಯಾರಿಟಿವ್ ಏಕೆಂದ್ರೆ ಪ್ರೈಸ್ ಹೇಳಿ 10 ರೂಪಾಯಿಗೆ ಇನ್ನೊಬ್ಬ 200 ರೂಪಾಯಿ ಹೇಳಿದಾಗ ಆಬ್ವಿಯಸ್ಲಿ ನಾವು ಯಾವ ಒಂದು ಕಸ್ಟಮರ್ ಯಾರ ಸಪ್ಲೈಯರ್ ಸೊ ಆಲ್ಟರ್ನೇಟ್ ಇದೆ ಅನ್ನೋದು ಒಂದು ಸೊ ಅದಕ್ಕೆ ಒಂದು ಸೊಲ್ಯೂಷನ್ಸ್ ನಾವೇ ಹುಡುಕಬೇಕು. ಅಂಟಿಲ್ ಅನ್ಲೆಸ್ ಅದಕ್ಕೆ ಸೊಲ್ಯೂಷನ್ಸ್ ಇಲ್ಲ ಅಂದ್ರೆ we have to go with the same person. ಬಟ್ ಇದರಿಂದ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ, ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವು ಡೆವಲಪ್ ಆಲ್ಟರ್ನೇಟ್ ಸಪ್ಲೈಯರ್ಸ್ ಒಳ್ಳೆಯ ಸೊಲ್ಯೂಷನ್ ಬಟ್ ಪ್ರೈಸ್ ಮ್ಯಾಚ್ ಮ್ಯಾಚ್ ಆಗ್ಬೇಕು. ಬಟ್ ಅದು ಇಂಪ್ಯಾಕ್ಟ್ ಒಂದ್ಸಲ ನೀವು ಪ್ರೈಸ್ ನೋಡ್ತಾ ಇದ್ರೆ ಈಗ ನೀವು ಡಿಲೇ ಆಗ್ತಿರೋದು ಇಂಪ್ಯಾಕ್ಟ್ ಇನ್ನೂ ಜಾಸ್ತಿ ಆಗಿದೆ, ನಮ್ಗೆ ಗೊತ್ತಿರೋದಿಲ್ಲ. ಇಂಪ್ಯಾಕ್ಟ್ ನೋಡ್ತಾ ಇದ್ರೆ ಮನೆಗೆ ಕಸ್ಟಮರ್ ನಿಮಗೆ ಎಲ್ಲಿ ಕ್ಲಾಸ್ ಹಾಕ್ಬೇಕು, ಎಲ್ಲಿ ಕ್ಲಾಸ್ ಮತ್ತೆ ನೆಕ್ಸ್ಟ್ ಟೈಮ್ ಏನು ಮಾಡ್ತಾನೆ ಬೇರೆ ಈಸ್ ಆಲ್ವೇಸ್ ಡಿಲೇ ಇನ್ ದ ಬೇರೆ ಮೆಟೀರಿಯಲ್ ಹೋಗ್ತಾರೆ. ಸಪ್ಲೈ ಬೆಟರ್ ಸ್ಟಾಪ್. ಅದಕ್ಕೆ ನಾವು ಒಂದ್ಸಲ ಒಂದ್ ನೋಡ್ತಾ ಹೋದ್ರೆ ಇನ್ನೊಂದ್ ಕಡೆ ನಾವು ಜಾಸ್ತಿ ಕಡೆಯಿಂದ ಹೋಗ್ತಾ ಇರುತ್ತೆ. ಸೊ ನಾವು ಯಾವ್ದಕ್ಕೂ ಬಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಟಿಮೇಟ್ ಗೋಲ್. ಆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನೋಡಿ ನಾವು ಏನ್ ಬೇಕಂದ್ರೆ ತ್ಯಾಗ ಮಾಡಲೇಬೇಕು ಇನಿಷಿಯಲ್, ಬಟ್ ಅದು ಆಫ್ಟರ್ ಎಫೆಕ್ಟ್ಸ್ ನಮಗೆ ಆಮೇಲೆ ಸಿಗ್ತಾ ಹೋಗುತ್ತೆ. ಅದೇ ಸಿಸ್ಟಮ್ ಇಂಪ್ಲಿಮೆಂಟ್ ಅಂತ ಹೇಳಿದ್ರೆ ಫಸ್ಟ್ ನಾವು ಪ್ರೈಸ್ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂತ ಹೇಳಿ ಒಂದೇ ನ್ಯಾರೋದಲ್ಲಿ ಹೋಗ್ತಾ ಇರ್ತೀವಿ. ಸೊ ನಾವು ಇಲ್ಲೇ ಹೋಗ್ತಾ ಇರ್ತೀವಿ, ಬಟ್ ನಾವು ಸ್ವಲ್ಪ ಬಿಯಾಂಡ್ ದ ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡಿ ಹೋದ್ರೆ ಆವಾಗ ನಮ್ಗೆ ಅದ್ರ ಬೆನಿಫಿಟ್ಸು ಇಮಿಡಿಯೇಟ್ ಸಿಗಲ್ಲ, ಲೇಟರ್ ಆಫ್ ಸಿಗುತ್ತೆ. ದಟ್ ಇಸ್ ಆಲ್ ದ ಸಿಸ್ಟಮ್. ಸಿಸ್ಟಮ್ಸ್ ಎಲ್ಲ ಕಂಪ್ನಿಗಳು ಅದೇ ಥರ ಮಾಡಿದ್ರು. ಒಂದ್ಸಲ ರಿಸ್ಕ್ ತಗೊಳ್ಳೇಬೇಕು, ಪ್ರೈಸ್ ಜಾಸ್ತಿ ಇದ್ರೂ ಅದ್ರ ಕಡೆ ಹೋಗಬೇಕಾಗುತ್ತೆ ನೆಕ್ಸ್ಟ್. ಬಟ್ ಅದು ಆಫ್ಟರ್ ಎಫೆಕ್ಟ್ಸು ಜಾಸ್ತಿ ಇರುತ್ತೆ. ಸೊ ದಟ್
is the only solution for risk. Other risk, where ಇದೆ risk? ಮ್ಯಾನ್ ಪವರ್ಸ್ Manpower, absenteeism. ಹೌದು ಮ್ಯಾನ್ ಪವರ್ ಇಲ್ಲ ಅಂದ್ರೂ ಕೂಡ ಅದು ರಿಸ್ಕ್ ಆಗುತ್ತೆ ಡಿಸ್ಪ್ಯಾಚಿಂಗ್ ಸೊ ಅದಕ್ಕೆ ಸೊಲ್ಯೂಷನ್ ಕರೆಂಟ್ ಆಕ್ಷನ್ಸ್ ಏನಿದೆ ನಮಗೆ ಕಾಂಪಿಟೆಂಟ್ ಪರ್ಸನ್ ಹೈರ್ ಮಾಡಬೇಕು ಮತ್ತೆ ಆಲ್ಟರ್ನೇಟ್ ಪರ್ಸನ್ ರೆಡಿ ಇರಬೇಕು. ಒಂದು ಸೊಲ್ಯೂಷನ್ ಈಗ ಅದಕ್ಕೆ ಕಾಂಟ್ರಾಕ್ಟ್ ಹೈರ್ ಮಾಡ್ತಾರೆ. ಸೊ ಆ ರಿಸ್ಕ್ ಅನ್ನ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಬೇಕು. ನಾವು ಹೇಳಿ ಸೇಲ್ಸ್ ಇಲ್ಲ ಡಿಪಾರ್ಟ್ಮೆಂಟ್ ಇವೆಲ್ಲ ರಿಸ್ಕ್ ಆಗ್ತಿದೆ ಅಂದರೆ ಮೇನ್ ಎಲ್ ಡಿ ಸೆಕೆಂಡ್ ಥಿಂಗ್ ಒಂದು ಲೇಟ್ ಸಬ್ಮಿಷನ್ ಆಫ್ ಆಫರ್ ಥರ್ಡ್ ಥಿಂಗ್ ಸಪ್ಲೈ ಮೆಟೀರಿಯಲ್ ಕಸ್ಟಮರ್ ರಿಕ್ವೈರ್ಮೆಂಟ್ ಮೀಟ್ ಆಗ್ತಿಲ್ಲ ಫೋರ್ತ್ ಬಂದು ಸಪ್ಲೈ ಲೋ ಕ್ವಾಲಿಟಿ ಪ್ರಾಡಕ್ಟ್ ಸೊ ಅದೆರಡು ಇದೇ ಆಗುತ್ತೆ ಇನ್ನೊಂದು ಬಂದು ಡಿಲೈಟ್ ಸರ್ವಿಸ್ ಎಲ್ಲ ಕಮಿಟೆಡ್ ಕ್ವಾಲಿಟಿ ಮಾಡಿ ಬರ್ತಾರೆ ಇನ್ನೊಂದು ಫಾಲ್ಸ್ ಕಮಿಟೆಡ್ ಸೊ ಕಸ್ಟಮರ್ಗೆ ನಾವು ಫಾಲ್ಸ್ ಕಮಿಟೆಡ್ ಬರ್ತದೆ ಸೊ ಇದೆಲ್ಲ ನಮಗೆ ಸೇಲ್ಸ್ಗೆ ಹೆವಿ ರಿಸ್ಕ್. ಸೊ ಇದಾಗಿದ್ದಾಗ ಏನೇ ನೀವು ಆಕ್ಷನ್ ತಗೊಳ್ಬೇಕು ಅನ್ನೋದಾದ್ರೆ ಅದೇ ಇದಕ್ಕೆ ಮೇನ್ ಅಂದರೆ ಎಲ್ ಡಿ ಅದು ಪ್ರೊಡಕ್ಷನ್ ಇರುತ್ತೆ ಪ್ರೊಡಕ್ಷನಿಂದ ಯಾಕೆ ಡಿಲೇ ಆಗ್ತಿದೆ ಅಂದರೆ ಅವರು ಪರ್ಚೇಸ್ ನೋಡಬೇಕು ಡಿಸೈನ್ ನೋಡಬೇಕು ಎಲ್ಲ ನಮ್ಮದು ಪಿ ಒ ಟರ್ಮ್ಸ್ ಆಫ್ ಕಂಡೀಷನ್ ಡೆಲಿವರಿ ಟೈಮ್ ಹೇಗೆ ಯಾವುದಿತ್ತು ಆ ಶೆಡ್ಯೂಲ್ ಆ ಪ್ರಕಾರ ಶೆಡ್ಯೂಲ್ ಮಾಡಬೇಕಿತ್ತು. ಸೊ ಅದಾಗಿದೆ. ಸೆಕೆಂಡ್ ಲೇಟ್ ಸಬ್ಮಿಷನ್ ಅದು ನಾವು ಏನು ಕರೆಕ್ಟ್ ಪ್ರೈಸ್ಗೆ ಡಿಸೈನಿಂದ ಲೇಟ್ ಆಗಿ ಸಬ್ಮಿಟ್ ಆಗುತ್ತೆ ಅಪ್ಲಿಕೇಶನಿಂದ ಲೇಟ್ ಆಗಿ ಸಬ್ಮಿಟ್ ಆಗೋದು ಸೊ ಅದನ್ನು ಅದರಿಂದ ಲೇಟ್ ಆಗ್ತದೆ. ಮತ್ತೊಂದು ಲೋ ಕ್ವಾಲಿಟಿ ಸೇಮ್ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಬೀಳುತ್ತೆ ಪ್ರೊಡಕ್ಷನ್ ಬೀಳುತ್ತೆ. ಸೊ ಅವ್ರು ಯಾಕೆ ಆ ಕ್ವಾಲಿಟಿ ಆಕ್ಸೆಪ್ಟ್ ಮಾಡಿದ್ರು ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಯಾಕೆ ಆಕ್ಸೆಪ್ಟ್ ಮಾಡ್ತು ಪ್ರೊಡಕ್ಷನ್ ಯಾಕೆ ಆ ಕ್ವಾಲಿಟಿ ಮಾಡಿ ಸಪ್ಲೈ ಮಾಡಿದ್ದಾರೆ. ಸೊ ಇದು ಮೂರನೇದು. ಸೊ ಡೆಲಿವರಿ ಇಶ್ಯೂ ಡಿಲೇ ಸರ್ವಿಸ್ ಇವಾಗ ನಾನೊಂದು ಸರ್ವಿಸ್ ಡಿಪಾರ್ಟ್ಮೆಂಟ್ ನಾನೊಂದು ಕಸ್ಟಮರ್ ಕಮಿಟ್ ಮಾಡಿರ್ತೀನಿ ಸೊ ನಾಳೆ ಹುಡುಗ ಬರ್ತಾನೆ ಬಟ್ ಸರ್ವಿಸ್ ಡಿಪಾರ್ಟ್ಮೆಂಟಿಂದ ಅವನು 1 ವೀಕ್ 10 ಡೇಸ್ ಹೋಗಿರೋದು ಬಟ್ ಅದೇನಾಯಿತು ಕಸ್ಟಮರ್ಗೆ ಅವ್ನ ಪ್ರೊಡಕ್ಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು ಏನಂದರೆ ಫಾಲ್ಸ್ ಕಮಿಟ್ಮೆಂಟ್ ಅಂದರೆ ನಮ್ಗೆ ಗೊತ್ತಿರುತ್ತೆ ನಾಳೆ ಒಬ್ಬರು ಕಳ್ಸೋಕ್ಕಾಗಲ್ಲ ಬಟ್ ನಾನು ಕಮಿಟ್ಮೆಂಟ್ ಕೊಟ್ಟು ಸಹ ನಾಳೆ ಬರ್ತಾರೆ ಬಟ್ ಅದು ಕೂಡ ನಮಗೆ ಏನಾಗುತ್ತೆ ಫ್ಯೂಚರ್ ಸೇಲ್ಸ್ ರಾಂಗ್ ಕಮ್ಯುನಿಕೇಶನ್. ಸೊ ಅದೆಲ್ಲ ರಿಸ್ಕ್. ಬಟ್ ಇದಕ್ಕೆ ನಾವು ಆಕ್ಷನ್ಸ್ ಏನು ತಗೊಂಡ್ರೆ ನಾವು ನಾವು ಪ್ರಾಪರ್ ಆಗಿ ಅದು ಆಕ್ಷನ್ ಇವಾಗ ಒಂದು ಪ್ರಾಬ್ಲಮ್ ಹೇಳ್ತಿದ್ವಿ ಆಕ್ಷನ್ ಏನಾದ್ರು ತಗೊಳ್ಬೇಕು ಅಂತ ನೆಕ್ಸ್ಟ್. So these are all the risks you want to highlight. So we will be coming to you with all the departments. What are all the risks? We are going to have the risk assessment. What are all the risks you are facing? So that for that risk, what is the action plan? That will be decided. You can also suggest what is the action plan. So that we will make that. For that only we are going for this certification and this. We will do that. Thank you. ಥ್ಯಾಂಕ್ ಯು. Purchase. ಪ್ರೊಡಕ್ಷನ್ ಆಲ್ರೆಡಿ ಆಗಿದೆ ಅಲ್ಲ? GST ಒಂದು PB ಆನ್ ಟೈಮ್ ಪೇಮೆಂಟ್ ಮಾಡಿಲ್ಲ ಅಂದರೆ ಆನ್ ಟೈಮ್ Legal. ಲೀಗಲ್ ಓಕೆ ಇಟ್ ಇಸ್ ಆಲ್ಸೋ ರಿಸ್ಕ್. ಆಮೇಲೆ ಫಾರಿನ್ ಟ್ಯಾಕ್ಸು ಬಿಲ್ ಆಫ್ ಸಬ್ಮಿಷನ್ ಇರುತ್ತೆ. ಸೊ ಅದಕ್ಕೆ ಏನು ಆಕ್ಷನ್ಸ್ ನಿಮಗೆ ಆ್ಯಕ್ಚುಲಿ ಅದು ಆನ್ ಟೈಮ್ ಮಾಡ್ತೀವಿ ಆನ್ ಟೈಮ್ ರಿಸ್ಕ್. ಅದಕ್ಕೆ ನಮ್ಮ ಹತ್ರ ಏನು ಆಕ್ಷನ್ ಇದೆ ಅಂತ ನೀವು ಡಿಫೈನ್ ಮಾಡ್ತೀವಿ. ವಿ ಹ್ಯಾವ್ ಎ ರಿಜಿಸ್ಟರ್ ಲೀಗಲ್ ರಿಜಿಸ್ಟ್ರೇಷನ್ ಆನ್ ಟೈಮ್ ಟ್ರ್ಯಾಕಿಂಗ್ ಮಾಡ್ತಾ ಇದ್ದೀವಿ ಅದೇ ಆಕ್ಷನ್. PO ಬರುತ್ತೆ ಅದರಲ್ಲಿ ನಿಮಗೆ GST ನಂಬರ್ ಕೈಂಡ್ ಟೆನ್ಷನ್ ಏನಾದರೂ ಸಪೋಸ್ ಇಲ್ಲ ಅಂದರೆ ನಾವು ಕಸ್ಟಮರ್ ಹತ್ರ ಕಾಲ್ ಮಾಡಿ ಮಾತಾಡಬೇಕು ಅವ್ರು ರೆಸ್ಪಾನ್ಸ್ ಮಾಡಲ್ಲ. ಸೊ ಆವಾಗ ಸ್ವಲ್ಪ ನಮಗೆ ಇನ್ವೆಸ್ಟ್ ಮಾಡೋದು ಇದಾಗುತ್ತೆ. ಆವಾಗ ಡಿಲೇ ಆದಾಗ ಈ ಮೆಟೀರಿಯಲ್ ಹೋಗೋದು ಡಿಲೇ ಆಗುತ್ತೆ. ಅದರಿಂದ ಅದೊಂದು ರಿಸ್ಕ್ ಆಗುತ್ತೆ. ಅದೇ ರಿಸ್ಕ್ ಆಗಿದೆ. ಅದಕ್ಕೆ ಏನು ಆಕ್ಷನ್ಸ್ ಏನಿದೆ ಅದಕ್ಕೆ ಏನಂತ ಹೇಳಿದ್ರೆ ಫಸ್ಟಿಗೆ ನೀವು ತಗೋಬೇಕು ಮಾರ್ಕೆಟಿಂಗ್ ಮತ್ತು ಸೇಲ್ಸ್ ಆರ್ಡರ್ ತಗೋತಾರಲ್ಲ. ಸೊ ಆವಾಗಲೇ ಪ್ರಾಪರ್ ಆಗಿ ಯಾವುದು ನಮ್ಮ ಫಾರ್ಮ್ ಇರುತ್ತೆ ಅಲ್ಲಿ ನಂಬರ್ ಕೂಡ ಇರುತ್ತೆ. ಅಲ್ಲಿ ಕಸ್ಟಮರ್ ಕಾಲ್ ಮಾಡಿದಾಗ ಅವರು ಕಾಲ್ ಮಾಡೋ ಅವಶ್ಯಕತೆ ಆಗಿದೆ. ಮೊದಲೇ ನಾವು ರೆಡಿ ಇರಬೇಕು. ಮೊದಲೇ if it is GST or GST so we want to take the GST number. ಆವಾಗ ಸ್ವಲ್ಪ ಅದನ್ನೇ ಹೇಳ್ತಾರೆ ಬಿಗಿನಿಂಗ್ ಆಫ್ ದ ಡೇ ಬಿಲ್ಲಿಂಗ್ ಶಿಪ್ಪಿಂಗ್ ಬೇರೆ ಬೇರೆ GST ಇದೆ ಅಂತಂದಾಗ ಫಸ್ಟ್ ವೆನ್ ಯು ಆರ್ ಟೇಕಿಂಗ್ ದ ಆರ್ಡರ್ ಬಿಲ್ಲಿಂಗ್ ಶಿಪ್ಪಿಂಗ್ ದ GST everything should be taken. All the checklist ಅದಕ್ಕೊಂದು ಚೆಕ್ ಲಿಸ್ಟ್ ಇರುತ್ತೆ. ಆವಾಗ ಸಪ್ಲೈಯರ್ಗೆ ಕಸ್ಟಮರ್ಗೆ ಕೊಟ್ಬಿಟ್ಟು ಅದೆಲ್ಲ ಫಿಲ್ ಮಾಡಬೇಕು. ಅವ್ರ ಸಪ್ಲೈ ಬಿಲ್ಲಿಂಗ್ ಅಡ್ರೆಸ್ ಏನು ಸಪ್ಲೈ ಅಡ್ರೆಸ್ ಏನು ಆವಾಗಲೇ ತಗೊಂಡು ಇಟ್ಟಿದ್ರೆ ನೆಕ್ಸ್ಟ್
ಸ್ಲೋ. ಸ್ವಲ್ಪ ಜೋರಾಗಿ ಹೇಳಿ, ಕೇಳಲ್ಲ. ನಿಮ್ಮಲ್ಲೇ ಡಿಸ್ಕಷನ್ ಮಾಡೋದಿದ್ರೆ ಇದು ವಿಲ್ ಸ್ಟಾಪ್ ದಿಸ್. ಇಲ್ಲೇ ಬಿಲ್ ಮಾಡಬೇಕಾಗುತ್ತೆ. ಅವಾಗ ಸ್ವಲ್ಪ ನಮ್ಮ ಸೈಡ್ ಪ್ರಾಬ್ಲಮ್ ಬರುತ್ತೆ ಗೌರ್ಮೆಂಟ್ ಸೈಡ್. ಸೊ ಸ್ವಲ್ಪ ಅದೇ ಡಿಲೇ ಆಗುತ್ತೆ. ಹಾಗಾಗಿ ಗಾಡಿ ಬಂದು ನಿಂತಿರುತ್ತೆ. ಸೊ ಅವಾಗ ಏನಾಗುತ್ತೆ, ಆ ಡಿಲೇಯಿಂದ ಇಲ್ಲಿ ವೆಹಿಕಲ್ ಬಂದಿರೋದು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಅದು ಒಂದು ನಮಗೆ ರಿಸ್ಕ್ ಆಗುತ್ತೆ. ಸೊ ಇನ್ನೊಂದು ರಿಸ್ಕ್ ಅಲ್ಲ, ಇನ್ನೊಂದು ಲೆವೆಲ್ ಇದೆ ರಿಸ್ಕ್ ಅನಾಲಿಸಿಸ್ ಲೆವೆಲ್ ಅಲ್ಲಿ ಟೆಕ್ನಿಕ್ಸ್ ಅಂತ ಹೇಳ್ತಾರೆ. ಕೆಲವು ರಿಸ್ಕ್ಗಳನ್ನ 4T ಟೆಕ್ನಿಕ್ಸ್ ಅಂತ ಹೇಳ್ತಾರೆ. ಒಂದನ್ನ ಕೆಲವನ್ನ ಟ್ರೀಟ್ ಮಾಡಬಹುದು, ಓಕೆ, ಕೆಲವನ್ನ ಇವತ್ತು ಟಾಲರೇಟ್. ನೀವು ಹೇಳ್ತಿರೋದು ಆ ರಿಸ್ಕ್ ಟಾಲರೇಟ್, ಓಕೆ. ನೆಕ್ಸ್ಟ್ ಟ್ರಾನ್ಸ್ಫರ್, ವಿ ಕ್ಯಾನ್ ಟ್ರಾನ್ಸ್ಫರ್. ಇವ್ರು ಸೇಲ್ಸ್ ಅವ್ರು ಹೇಳಿದ್ರಲ್ಲ, ಅವರೇನು ಹೇಳಿದ್ರು ಆ ರಿಸ್ಕ್ ಪ್ರೊಡಕ್ಷನ್ ಡಿಲೇ ಆಗ್ತಿದೆ, ಅದು ಅವ್ರ ರಿಸ್ಕ್ ಅಲ್ಲ. ದೇ ಶುಡ್ ಟ್ರಾನ್ಸ್ಫರ್ ಟು ಪ್ರೊಡಕ್ಷನ್. Treat it as tolerate transfer action. Next terminate. Some risk we can terminate. ಅಂದ್ರೆ ಪರ್ಮನೆಂಟ್ ಆಗಿ ಟರ್ಮಿನೇಟ್ ಮಾಡಬಹುದು. ಸಮ್ ರಿಸ್ಕ್ ಯಾವ ಟು ಟ್ರೀಟ್ ಮಾಡಬಹುದು. ಅಂದ್ರೆ ಔಷಧಿ ಕೊಟ್ಟು ಅದಕ್ಕೆ ಟ್ರೀಟ್ ಮಾಡಬಹುದು ಅಷ್ಟೇ, ಮತ್ತೆ ಪುನಃ ಬರ್ಬೋದು ಅದು, ಬಟ್ ಟ್ರೀಟ್ ಮಾಡಬಹುದು. ನೆಕ್ಸ್ಟ್ ಟಾಲರೇಟ್. ಸಮ್ ಯು ಹ್ಯಾವ್ ಟು ರಿಸ್ಕ್ ಟು ಟಾಲರೇಟ್. ದಟ್ ಕೈಂಡ್ ಆಫ್ ರಿಸ್ಕ್ ಯು ಶುಡ್ ಟಾಲರೇಟ್. ನಾಟ್ ಅ ಫೇಸ್ ಅವಾಯ್ಡಬಲ್ ನಾನ್ ಅವಾಯ್ಡಬಲ್ ರಿಸ್ಕ್ಗಳು ಅವೆಲ್ಲ. ಸೊ ಅದು ಈ 4T ಮೆಥಡಾಲಜಿನ ಯೂಸ್ ಮಾಡ್ತಾರೆ ರಿಸ್ಕ್ ಅನಾಲಿಸಿಸ್. ಟ್ರೀಟ್, ಟಾಲರೇಟ್, ಟ್ರಾನ್ಸ್ಫರ್, ಟರ್ಮಿನೇಟ್. ಅಲ್ಲಿ ಬರುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಹೇಳ್ಬೋದು. ಬಟ್ ಅಲ್ಲಿ ನೋವು ಒಂದೇ ಬರುತ್ತೆ, ಎರಡು ಟಾಲರೇಟ್ ದಟ್ ಪೇನ್. ಅರ್ಥ ಆಯ್ತಾ? ಹಾಫ್ ಆನ್ ಅವರ್ ಫ್ಲಕ್ಚುಯೇಟ್. So 145, 215 we will be taking.